ಖರ್ಜೂರ ಇದು ನಿಮ್ಮ ಹೆಲ್ತಿಗೆ ಎಷ್ಟು ಒಳ್ಳೇದು ಗೊತ್ತಾ? ಇದನ್ನು ಪೋಷಕಾಂಶಗಳ ಅಗಾರ ಅಂತಲೇ ಕರಿತೀವಿ. ಯಾಕಂದರೆ ಈ ಖರ್ಜೂರದಲ್ಲಿ ನಿಮಗೆ ಒಂದೊಂದು ಸಲ ನಿಮ್ಮ ದೇಹದಲ್ಲಿ ತುಂಬ ನಿಶ್ಶಕ್ತಿ ಅನಿಸುತ್ತೆ. ಆಮೇಲೆ ಏನೂ ಕೆಲಸ ಮಾಡಲಿಕ್ಕಾಗಲ್ಲ, ಏನೂ ಬಲ ಇಲ್ಲ ಅನಿಸುತ್ತೆ. ಆವಾಗ ನೀವು ದಿನಕ್ಕೊಂದು ಖರ್ಜೂರ ತಿನ್ನೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಈ ಖರ್ಜೂರ ಪೋಷಕಾಂಶಗಳ ಆಧಾರ ಆಗಿರೋದ್ರಿಂದ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಇನ್ನೊಂದು ಏನಂದರೆ ನಿಮ್ಮ ಮೂಳೆನೂ ಕೂಡ ಇದು ತುಂಬ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಇನ್ನೊಂದು ಬೆನಿಫಿಟ್ಸ್ ಏನಂದರೆ ಖರ್ಜೂರ ಮೆದ್ಲಿಗೆ ಕೂಡ ತುಂಬ ಒಳ್ಳೆಯದು. ನಿಮಗೆ ಕೆಲವರಿಗೆ ನೆನಪಿನ ಶಕ್ತಿ ಇರಲ್ಲ ಜಾಸ್ತಿ, ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲವರಿಗೆ ಏಜ್ ಆದಂಗೆ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ. ಕೆಲವು ಮಕ್ಕಳಿಗೆ ಎಕ್ಸಾಮ್ ಟೈಮಿಗೆ ಓದಿರೋದು ನೆನಪಿರಲ್ಲ, ಆ ಥರ ಎಲ್ಲ ಆಗುತ್ತೆ. ಆವಾಗ ಖರ್ಜೂರ ತಿನ್ನೋದ್ರಿಂದ ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಖರ್ಜೂರದಿಂದ ಮತ್ತು ಹಾರ್ಟ್ ಪ್ರಾಬ್ಲಮ್ಗೂ ಸ್ವಲ್ಪ ಇದು ಒಳ್ಳೆಯದು. ಕೆಲವು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ನೀವು ಖರ್ಜೂರ ಒಂದು 2-3 ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾವುದಕ್ಕೂ ಡಾಕ್ಟರ್ ಸಜೆಷನ್ ಎಲ್ಲ ತಿನ್ನಬೇಡಿ, ಡಾಕ್ಟರ್ ಸಜೆಷನ್ ತೊಗೊಳ್ತೀನಿ. ಮತ್ತು ಇನ್ನೊಂದು ಏನಂದರೆ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಖರ್ಜೂರ ತಂದುಕೊಟ್ರೆ ಖರ್ಜೂರ ಅಂತ ಇಡೀ ಪ್ಯಾಕೆಟ್ ಎಲ್ಲ ತಿಂತಾಯಿದ್ವಿ, ಪ್ಯಾಕೆಟ್ ಫುಲ್ ತಿಂತಾಯಿದ್ವಿ. ಅವಾಗ ಗೊತ್ತಿಲ್ಲ ನಮಗೂ 1 ತಿನ್ನಬೇಕು 2 ತಿನ್ನಬೇಕು, ಇದರಿಂದ ಹೆಲ್ತಿಗೆ ಏನು ಬೆನಿಫಿಟ್ಸು ಏನೋ ಗೊತ್ತಿಲ್ಲ, ತಂದುಕೊಟ್ಟು ತಿಂತಾಯಿದ್ವಿ ಅಷ್ಟೇ ಅಲ್ವಾ. ಆದರೆ ಇವಾಗ ಹಾಗಲ್ಲ, ಗೊತ್ತಾಗಿದೆ 1-2-3 ಮಾತ್ರ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು ಅಂತ. ಹಾಗೆ ಖರ್ಜೂರನ 1, 2, 3, 4 ಇಷ್ಟು ತಿನ್ನಿ ಸಾಕು. ಅದಕ್ಕಿಂತ ಜಾಸ್ತಿ ತಿನ್ನಬೇಡಿ, ಜಾಸ್ತಿ ಅಂದರೆ ಒಳ್ಳೆಯದಲ್ಲ. ಆದಷ್ಟು ಖರ್ಜೂರ ತಿನ್ನಿ, ಹೆಲ್ತಿಯಾಗಿರಿ. ಓಕೆನಾ? ಥ್ಯಾಂಕ್ ಯು.